ಅನಾಥ ಡ್ರೈವರ್ ನೋಡ್ರಿ ಗೇರ್ ಬಾಕ್ಸ್ ವೀಲ್ ದಡಲ್ಲ ಅನ್ಸ್ಬಿಟ್ಟ ನೋಡ್ರಿ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಕ್ ಚಾಲ್ ಮಾಡ್ಬಿಡ್ನತ್ ಬರ್ರಿ. ಒಂದ್ HMT ಟ್ರಾಕ್ಟರ್ ಗೇರ್ ಬಾಕ್ಸ್ ರಿಪೇರ್ ಐತ್ರಿ, ತುಕಡೆತ್ ಮಾಡ್ಬಿಟ್ಟೆ ನೋಡ್ರಿ. ಕೌಂಟರ್ ಗೇರ್ನ್ಯಾಗ ಒಂದ್ ವೀಲಿಂದ ಹಲ್ ಹಾರ್ಬಿಟ್ಟೈತ್ರಿ. ಈ ಹಲ್ ಹೆಂಗ್ ಕಟ್ ಆಗ್ಬಿಟ್ಟೈತ್ ನೋಡ್ರಿ. ಇದ್ರ ಸಂಬಂಧ ಫುಲ್ ಸೌಂಡ್ ಬರ ಅಂತೈತ್ರಿ. ಮೆನ್ಶಾಪ್ನ್ಯಾಗ ಒಂದೇ ಗೇರ್ ಒಂದ್ ಹೋಗಿತ್ರಿ, 2 3 ಒಂದ್ ಹಲ್ ಸಾಪ್ ಆಗಿಬಿಟ್ಟ ನೋಡ್ರಿ. ಎರಡು ವೀಲ್ ಅಂತ ಹೋಗ್ಯಾವ್ರಿ. ಒಂದ್ 2 ವೀಲ್ ಚೇಂಜ್ ಮಾಡಕ್ ನೋಡ್ರಿ. ಕ್ಲಚ್ ಪೇಟ್ ಒಂದ್ ಕ್ರ್ಯಾಕ್ ಅಂತ ನೋಡ್ರಿ. ಕ್ಲಚ್ ಪೇಟ್ ಏನಾಗೈತೆ ನೋಡ್ಬಿಡು ಅಂತ ಬರ್ರಿ. ಕ್ಲಚ್ ಪೇಟ್ ಪೇಶಿಂಗ್ ಅಂತೂ ಫುಲ್ ಎಂಡ್ ಆಗಿ ಹೋಗ್ಬಿಟ್ಟೈತ್ ನೋಡ್ರಿ. ಪಿಟಿಒ ಕ್ಲಚ್ ಪೇಟ್ ನಾಗಿನ ಹಲ್ ಸಾಪ್ ಆಗಿಬಿಟ್ಟಾವ್ರಿ. ಕ್ಲಚ್ ಪೇಟ್ ಒಂದ್ ಚೇಂಜ್ ಮಾಡ್ಬಿಡಂತ್ರಿ. ಪಿಟಿಒ ಕ್ಲಚ್ ಪೇಟ್ ಅಂತೂ ಕಡ್ಯಾಕ್ ತೆಗೆದ್ಬಿಟ್ಟೆ ನೋಡ್ರಿ. ಹಲ್ಲಂತೂ ಫುಲ್ ಸಾಪ್ ಆಗಿಬಿಟ್ಟಾವ್ರಿ. ಅದ್ರ ಸಂಬಂಧ ಈಗ ಚೇಂಜ್ ಮಾಡ ಅಂತ್ಬಿಟ್ಟೆ ನೋಡ್ರಿ. ಹೊಸ ಕ್ಲಚ್ ಪೇಟ್ ಅಂತೂ ಬಂದೈತ್ರಿ. ಪಿಟಿಒ ಕ್ಲಚ್ ಪೇಟ್ ಅಂತೂ ಫಿಟ್ ಆಗ್ಬಿಡ್ತ ನೋಡ್ರಿ. ಪ್ರೆಷರ್ ಪ್ಲೇಟ್ ಅಂತೂ ಫುಲ್ ರೆಡಿ ಆಗಿಬಿಟ್ಟೈತ್ರಿ. ಕ್ಲಚ್ ಪೇಟ್ ಒಂದು ಓಪನ್ ಮಾಡಂತೀನಿ ನೋಡ್ರಿ. ಹೊಸ ಕ್ಲಚ್ ಪೇಟ್ ಬಂದ್ಬಿಟ್ಟೈತ್ ನೋಡ್ರಿ. ಇದು ಹಿಂಗಿದ್ದು ಕ್ಲಚ್ ಪೇಟ್ ಫುಲ್ ಸ್ಲಿಪ್ ಆದಂಗ ಆಗ್ಬಿಟ್ಟಿತ್ ನೋಡ್ರಿ. ಹೊಸ ಕ್ಲಚ್ ಪೇಟ್ ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಪ್ರೆಷರ್ ಪ್ಲೇಟ್ ಒಂದ್ ಫಿಟ್ ಮಾಡಂತೀನಿ ನೋಡ್ರಿ. ಕ್ಲಚ್ ಪೇಟ್ ಕೆಲ್ಸ ಅಂತೂ ಓಕೆ ಹಂಗೆ ಆತ್ರಿ. ಕೌಂಟರ್ ಶಾಫ್ಟ್ ಒಳಗ 2 ವೀಲ್ ಹೋಗಿದ್ರು. ಲೇತ್ ಮಿಷಿನ್ ಪ್ರೆಸ್ಸಿಂಗ್ ಮಾಡ್ಸೊಂಡ್ ಬಂದ್ಬಿಟ್ಟಾರ ನೋಡ್ರಿ. ಮೇನ್ ಶಾಫ್ಟ್ ಒಳಗ ಫಸ್ಟ್ ರಿವರ್ಸ್ ವೀಲ್ ಒಂದ್ ಹೋಗಿತ್ರಿ. ಅದ್ನು ತರ್ಸಿಬಿಟ್ಟೆ ನೋಡ್ರಿ. HMT ಕಂಪ್ನಿ ಸೆಕೆಂಡ್ ಥರ್ಡ್ ಒಂದ್ ವೀಲ್ ಹೋಗಿತ್ರಿ. ಹಿಂಗಿದ್ದಿದ್ ವೀಲ್ ಒಂದೊಂದ್ ಹಲ್ ಹಾರಿಬಿಟ್ಟಿತ್ತು ನೋಡ್ರಿ. ಟಾಪ್ ಗೇರ್ ಕಪ್ಲಿಂಗ್ ಒಂದ್ ಹೋಗಿತ್ರಿ, ಅದೊಂದ್ ತರ್ಸಿಬಿಟ್ಟೆ ನೋಡ್ರಿ. ಮೊದ್ಲ ಟಾಪ್ ಗೇರ್ ಲೋಟಲ್ ಪ್ರಾಬ್ಲಮ್ ಇತ್ತು ನೋಡ್ರಿ. ಕ್ಲಚ್ ರಿಲೀಸ್ ಬೇರಿಂಗ್ ಎಲ್ಲಾ ಬೇರಿಂಗ್ ಅದು ಬಂದ್ಬಿಟ್ಟಾವ್ರಿ. ಕೆಲಸ ಚಲೋ ಮಾಡ್ಬಿಡುವಂತ್ರಿ. ಕ್ಲಚ್ ಪೇಟ್ ಕಡೆ ಕೆಲಸ ಅಂತೂ ಓಕೆ ಆಗಿಬಿಟ್ಟೈತ್ ನೋಡ್ರಿ. ಕ್ಲಚ್ ರಿಲೀಸ್ ಬೇರಿಂಗ್ ಎಲ್ಲಾ ಇನ್ ಗೇರ್ ಬಾಕ್ಸ್ ಮೇನ್ ಶಾಫ್ಟ್ ಎಲ್ಲಾ ಫಿಟ್ ಆಗೈತ್ರಿ. ತಿರ್ಗಿಸ್ ಚೆಕ್ ಮಾಡ ಅಂತೇವೆ ನೋಡ್ರಿ. ಎಲ್ಲಾ ಗೇರ್ ಅಂತೂ ಓಕೆ ಆಗಿಬಿಟ್ಟೈತ್ ನೋಡ್ರಿ. ಕ್ಲಚ್ ಪೇಟ್ ತುಕಡಿ ಅಂತೂ ಹಾಕಿವ್ರಿ. ಪೆನಿನ್ ತುಕಡಿನ ಹಾಕಿಬಿಟ್ಟೆ ನೋಡ್ರಿ. ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆಗೈತ್ರಿ. ನಮ್ ಬಾಸ್ ಅವ್ರು ಚಲೋ ಮಾಡಿ ಚೆಕ್ ಮಾಡತ್ತಾರ ನೋಡ್ರಿ. ಕೆಲಸ ಹೆಂಗೈತೆ ಕಾಮೆಂಟ್ ಮಾಡ್ರಿ. ಲಾಗ್ ಇಷ್ಟ ಲೈಕ್ ಅಂಡ್ ಫಾಲೋ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ ಸಿಗೋಣ ಅಂತ ಲಗನ ಫಾಲೋ ಬಟನ್ ಒಂದ್ ಹೊಡೆದ್ ಬಿಡ್ರಿ. ಮತ್ತೆ